ಎಂಎಲ್ಪಿಐ ರಾಜ್ಯ ಸಮಿತಿ ಕರ್ನಾಟಕ ಪತ್ರಿಕಾ ಹೇಳಿಕೆ. ರಾಜ್ಯದ ಕೃಷಿ ಮತ್ತು ಕೈಗಾರಿಕಾ ಬಿಕ್ಕಟ್ಟುಗಳಿಗೆ ಪರಿಹಾರೋಪಾಯಗಳಿಲ್ಲದ ಬರಡು ಬಜೆಟ್. ರಾಜ್ಯದ ಹಣಕಾಸು ಖಾತೆಯನ್ನ ಹೊಂದಿರುವ ಮಾನ್ಯ ಮುಖ್ಯಮಂತ್ರಿಗಳು 2026-27ರ ಸಾಲಿನಲ್ಲಿ ಇಂದು 4.48 ಲಕ್ಷ ಕೋಟಿ ಗಾತ್ರದ ತಮ್ಮ 17ನೇ ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. ಚುನಾವಣೆ ಪೂರ್ವದಲ್ಲಿ ಘೋಷಿಸಿದ ಗ್ಯಾರಂಟಿ ಯೋಜನೆಗಳು ಮತ್ತು ಅಭಿವೃದ್ಧಿಯ ಮುಂದುವರಿಕೆ ಹೆಸರಿನಲ್ಲಿ ನವ ಉದಾರವಾದಿ ಆರ್ಥಿಕ ನೀತಿಗಳ ಕರಾಳ ರೂಪವನ್ನ ಮರೆಮಾಚಿಸಲಾಗಿದೆ. ರಾಜ್ಯದಲ್ಲಿ ಕೃಷಿ ಕ್ಷೇತ್ರದ ಬಿಕ್ಕಟ್ಟಿನಿಂದ ರೈತರು ಕಂಗೆಟ್ಟು ಹೋಗಿರುವುದು ಸರ್ಕಾರಕ್ಕೆ ಗೊತ್ತಿಲ್ಲದ ವಿಷಯವೇನಲ್ಲ. ಆದರೆ ರೈತರ ಆತ್ಮಹತ್ಯೆಗಳನ್ನ ತಡೆಗಟ್ಟಲು ಈ ಬಜೆಟ್ನಲ್ಲಿ ಪೂರಕವಾದ ಯೋಜನೆಗಳೇ ಅನ್ವಯಿಸಿಲ್ಲ. ಭೂಸ್ವಾಧೀನ ಪ್ರಕ್ರಿಯೆ ಸೇರಿದಂತೆ ಸರ್ಕಾರಿ ಸ್ವಾಮ್ಯದ ಎಪಿಎಂಸಿ ತಿದ್ದುಪಡಿ ಕಾಯ್ದೆಗಳ ಪರಿಣಾಮ ಮತ್ತು ಕೃಷಿ ಮಾರುಕಟ್ಟೆಯಿಂದ ರೈತರ ಹಿತಾಸಕ್ತಿಯನ್ನ ರಕ್ಷಿಸುವ ಕುರಿತು ಬಜೆಟ್ನಲ್ಲಿ ಪರಿಹಾರ ಸೂಚಿಸಿಲ್ಲ. ಕೃಷಿ ಸಾಲಗಳಿಗೆ ಸಿಲುಕಿ ನಿತ್ಯ ಸಂಕಟ ಪಡುತ್ತಿರುವ ರೈತರ ಸಾಲ ಮನ್ನಾ ಹಾಗೂ ರೈತರ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಗೆ ಸಹಕಾರಿಯಾಗಬಹುದಾದ ಯೋಜನೆಗಳಿಲ್ಲದ ರೈತ ವಿರೋಧಿ ಬಜೆಟ್ ಇದಾಗಿದೆ. ರಾಜ್ಯದ ಬೊಕ್ಕಸಕ್ಕೆ ಆದಾಯವನ್ನ ತಂದಿರಿಸುವ ಕೃಷಿ ಕ್ಷೇತ್ರದ ಪರಿಸ್ಥಿತಿ ಈ ರೀತಿಯಾದರೆ, ಮತ್ತೊಂದು ಕಡೆ ಸರ್ಕಾರದ ನೀತಿಗಳು ರಾಜ್ಯದ ಕೈಗಾರಿಕಾ ಕ್ಷೇತ್ರದಲ್ಲಿ ಉತ್ಪಾದಕ ಶಕ್ತಿಗಳಾಗಿ ದುಡಿಯುತ್ತಿರುವ ಕಾರ್ಮಿಕ ಜೀವನ ಮಟ್ಟವನ್ನ ಅತ್ಯಂತ ನರಕ ಸದೃಶ್ಯಗೊಳಿಸಿವೆ. ಕಾಯಂ ಉದ್ಯೋಗಗಳನ್ನ ಕ್ಷೀಣಗೊಳಿಸಿ ಗುತ್ತಿಗೆ ಕಾರ್ಮಿಕ ಪದ್ಧತಿಯು ಹದ್ದು ಮೀರಿ ಹೋಗಿದೆ. ಉದ್ಯೋಗ ಭದ್ರತೆ, ಸಾಮಾಜಿಕ ಭದ್ರತೆ ಹಾಗೂ ಕನಿಷ್ಠ ವೇತನಗಳಂತ ಹಕ್ಕುಗಳ ಜಾರಿಗೆ ಬಜೆಟ್ನಲ್ಲಿ ಯಾವುದೇ ಗ್ಯಾರಂಟಿ ಪ್ರಸ್ತಾಪಗಳಿಲ್ಲ. ಇನ್ನು ಉದ್ಯೋಗಗಳ ಸೃಷ್ಟಿ ಹೇಗೆ ಸಾಧ್ಯ? ವಿಷಕಕ್ಕುವ ಕಾರ್ಖಾನೆಗಳು ಜನರನ್ನ ರೋಗಗ್ರಸ್ತರನ್ನಾಗಿ ಮಾಡಿದಾಗಲೂ ಪರಿಸರದ ಸಮತೋಲನವನ್ನ ಕಾಪಾಡಲು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಈ ಬಜೆಟ್ನಲ್ಲಿ ಪೂರಕವಾದ ಮಾನದಂಡಗಳಿಲ್ಲ. ಸರ್ಕಾರಿ ಪ್ರತಿ ಇಲಾಖೆಯಲ್ಲಿಯೂ ಕಾಯಂ ಉದ್ಯೋಗಗಳ ಭರ್ತಿಯ ಬದಲು ದಿನಗೂಲಿ, ಸಾಂದರ್ಭಿಕ, ಹಂಗಾಮಿಯಂತಹ ಗುತ್ತಿಗೆ ಆಧಾರಿತ ಉದ್ಯೋಗಗಳು ಸೃಷ್ಟಿ ಮಾಡಲ್ಪಟ್ಟಿದೆ. ರಾಜ್ಯದಲ್ಲಿ ನಿವೇಶನ ಮತ್ತು ವಸತಿಗಾಗಿ ನಡೆಯುತ್ತಿರುವ ಜನರ ಹೋರಾಟಗಳು, ಸರ್ಕಾರಿ ಅಕ್ರಮ ಭೂಮಿ ಸಕ್ರಮಗೊಳಿಸುವ ಭೂಹೀನ ಬಡವರ ಹೋರಾಟ, ಕಾಯಂಗಾಗಿ ಅತಿಥಿ ಉಪನ್ಯಾಸಕರ ಹೋರಾಟ, ಸಾಂದರ್ಭಿಕ ಮತ್ತು ದಿನಗೂಲಿ ನೌಕರರ ಹೋರಾಟ ಹಾಗೂ ಸ್ಕೀಮ್ ನೌಕರರ ಹೋರಾಟಗಳ ಬೇಡಿಕೆಗಳನ್ನು ಈ ಬಜೆಟ್ನಲ್ಲಿ ಪರಿಗಣಿಸಿಲ್ಲ. ರಾಜ್ಯದಲ್ಲಿ ಖಾಲಿ ಇರುವ 2.84 ಲಕ್ಷ ಉದ್ಯೋಗಗಳ ಪೈಕಿ 56.432 ಉದ್ಯೋಗಗಳ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡುವ ಈ ಬಜೆಟ್ನಲ್ಲಿ ಕಾಲಮಿತಿ ನಿಗದಿಪಡಿಸಿಲ್ಲ. ಆದರೆ ಇತ್ತೀಚೆಗೆ ಧಾರವಾಡದಲ್ಲಿ ಬೀದಿಗಿಳಿದ ವಿದ್ಯಾವಂತ ನಿರುದ್ಯೋಗಿಗಳ ಪ್ರತಿಭಟನೆಯು ಹೊಸ ಆಯಾಮವನ್ನ ಪ್ರದರ್ಶಿಸಿದೆ. ಅದಲ್ಲದೆ ಹೆಚ್ಚುತ್ತಿರುವ ನಿರುದ್ಯೋಗವನ್ನ ಹೋಗಲಾಡಿಸಬೇಕಾದ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದ ಜಾಣ ನಡೆಯು ಮೌನವಾಗಿದೆ. ರಾಜ್ಯದ ಅಭಿವೃದ್ಧಿಯನ್ನ ನಿರೀಕ್ಷಿಸುವ ಈ ಬಜೆಟ್ನಲ್ಲಿ 2026ರ ಮಾರ್ಚ್ ಅಂತ್ಯಕ್ಕೆ ರಾಜ್ಯದ ಸಾಲ 7.64 ಲಕ್ಷ ಕೋಟಿಯಾದರೆ 2027ರ ಮಾರ್ಚ್ ಅಂತ್ಯಕ್ಕೆ 8.24 ಲಕ್ಷ ಕೋಟಿ ಸಾಲದ ಸೂಲಕ್ಕೆ ಸಿಲುಕುವಂತಹ ರಾಜ್ಯದ ಅಭಿವೃದ್ಧಿ ಸಾಧ್ಯವಾಗಬಲ್ಲದೆ? 11G ಆರ್ಥಿಕ ಪರಿಕಲ್ಪನೆಗಳ ಪ್ರಸ್ತಾಪ ಸೇರಿದಂತೆ ವೈದ್ಯಕೀಯ ಕಾಲೇಜು, ಕ್ಯಾನ್ಸರ್ ಆಸ್ಪತ್ರೆ, ವಸತಿ ಶಾಲೆ ಹಾಗೂ ಏತ ನೀರಾವರಿ ಯೋಜನೆ, ಕೆರೆಗಳಿಗೆ ನೀರು ತುಂಬಿಸುವ ಇತರೆ ಸುಧಾರಣೆಗಳ ಯೋಜನೆಗಳನ್ನ ಈ ಬಜೆಟ್ನಲ್ಲಿ ಎತ್ತಿ ತೋರಿಸಿದೆ ಹೊರತು ಆರ್ಥಿಕ ಸಾಮಾಜಿಕ ಬಿಕ್ಕಟ್ಟಿಗೆ ತುತ್ತಾದ ರಾಜ್ಯದ ಜನರ ಆಶೋತ್ತರಗಳನ್ನ ಈಡೇರಿಸಿದ ವಿರೋಧಿ ಬಜೆಟ್ ಆಗಿದೆ ಎಂದು ಎತ್ತಿ ತೋರಿಸಿದೆ. ಆದ್ದರಿಂದ ದುಡಿಯುವ ಜನಪರ ಬಜೆಟ್ಗಾಗಿ ಎಲ್ಲ ಎಡ ಮತ್ತು ಪ್ರಗತಿಪರ ಪ್ರಜಾಪ್ರಭುತ್ವವಾದಿ ಶಕ್ತಿಗಳು ಐಕ್ಯತೆಯಿಂದ ಹೋರಾಡಲು ಎಂಎಲ್ಪಿಐ ರಾಜ್ಯ ಸಮಿತಿಯು ಈ ಮೂಲಕ ವಿನಂತಿಸಿದೆ. ರಾಜ್ಯ ಕಾರ್ಯದರ್ಶಿ ಬಸವಲಿಂಗಪ್ಪ ಬಾಗೇಪಲ್ಲಿ, ಕಾರ್ಯದರ್ಶಿ ಕಾರ್ಮೆಟ್ ಚಲಪತಿ ಉಪಸ್ಥಿತರಿದ್ದರು. ಶಿವಕುಮಾರ್, ಫ್ರೀಡಂ 19 ನ್ಯೂಸ್, ಬಾಗೇಪಲ್ಲಿ. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.